ಎಲ್ಲೆಲ್ಲಿಂದ ಬರ್ತಾರಂತಾನೆ ಗೊತ್ತಾಗಲ್ಲ ಗುರು. ಹಂಗೆ ತಿಕ್ಕದೊಳಗೆ ಹೋಗ್ಸ್ಬಿಡ್ತಾರೆ ಬಿಟ್ರೆ ರಿಕ್ಷಾದವರು. ಮೀಟರ್ ಬೇಕು, ಮೀಟರ್. ಬೈಕ್ನ ರಿವ್ಯೂ ಮಾಡೋಣ ಅಂದ್ರೆ ಯಾವ ಬೈಕು ಸಿಗ್ತಾ ಇಲ್ಲ ಗುರು. ಅದ್ರಲ್ಲಿ ಬೈಕ್ನ ಗೋಲ್ಡ್ ಬೇರೆ, ಪೆಟ್ರೋಲ್ನ ಹಂಗೆ ನೀರು ಕುಡ್ದಂಗೆ ಕುಡಿಯುತ್ತೆ ಗುರು. $150 ಹಾಕಿ. ಹಾಂ, ಟಾಟಾ ಹೆರಿಯರ್. ಏನು ಕಾರ್ ಗುರು ಇದು. ನಾನು ಏನು ಕಾರ್ ತೊಗೊತೀನಿ ಇಲ್ಲ ಗೊತ್ತಿಲ್ಲ, ಆದರೆ ನನ್ನ ಫಸ್ಟ್ ಕಾರ್ ಅದೇ ಆಗಿರಬೇಕು, ಟಾಟಾ ಹೆರಿಯರ್. ಕಂಟೆಂಟ್ ಎಲ್ಲಿ ಹುಡ್ಕೋದು ಗುರು? ಕಂಟೆಂಟೇ ಸಿಗ್ತಾ ಇಲ್ಲ. ಈ ಬಾಯ್ ಹಚ್ಕೊಂಡು ಕೂತಾರೆ. ಕ್ಯಾಮ್ರಾ ಇಟ್ಕೊಂಡು ತಿರುಗೋದಕ್ಕೆ ಹೆವಿ ಲುಕ್ ಬರ್ತಾ ಇರುತ್ತೆ. ಇವನು ಯಾವನೋ ಗುಲ್ಡು ನನ್ನ ಮಗ ಅನ್ಕೋತಾರೆ. ನೈಸ್, ಹುಡುಗಿ ಚೆನ್ನಾಗಿದ್ದಾಳೆ. ಫ್ರೆಶ್ ಆ್ಯಂಡ್ ಕೂಲ್, ಹಾಯಾಗಿ ಈ ಬಿಸಿಗೆಯಲ್ಲಿ ಫ್ರೆಶ್ ಆ್ಯಂಡ್ ಕೂಲ್ ಆಗಿರೋದ. ಕೋಸ್ಟಲ್ ಏರಿಯಾದಲ್ಲಿ ಇರೋರಿಗೆ ಗೊತ್ತು ಗುರು ಗೋಳು ಇದು. ಹಾಗೆ ಅಂಗಾಂಗಗಳೆಲ್ಲ ಬರ್ನ್ ಆಗ್ಬಿಡ್ತವೆ ಬೇಸಿಗೆಯಲ್ಲಿ ಬಿಸಿಲಿಗೆ. ಹಂಗೆ ಒಂದು ರೌಂಡ್ ಹಿಂಗೆ ಹೊಡೆದ್ರೆ ಕಂಟೆಂಟ್ ಬೇಡ ಅಂದ್ರೂ ಸಿಗುತ್ತೆ. ನಮ್ಗೆ ಕಂಟೆಂಟ್ ಹುಡ್ಕೋದು ಗೊತ್ತಿಲ್ಲ ಅಷ್ಟೇ. ಏನು ಸೇನು ಗುರು ಇದು. ಯಪ್ಪ ಗುರು ನಮಸ್ಕಾರ. ಎಲ್ಲ ಹೆಂಡದ ಮಹಿಮೆ. ಹೆಂಡ ಕುಡ್ದು ಬಿದ್ದ ಅಂದರೆ ಪ್ರಪಂಚದ ಮೇಲೆ ಪ್ರಪಂಚ ಬಿದ್ದೋಗ್ಲಿ, ಏನು ಬೇಡ ನಮಗೆ. ಯಾವನಾರು ಬಂದು ಸಾಮಾನು ಕಿತ್ಕೊಂಡೋದ್ರು ನಿದ್ರೆಯಿಂದ ಎತ್ತರ ಆಗಲ್ಲ ಅವ್ರೀಗ. ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣ. ಲವರ್ಸು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಬುಮ್ ಮಾವ ಇಲ್ಲೇ ನಿಂತ್ಕೊಂಡವ್ರೆ. ಈ ಥರ ಎಳ್ದೋಗ್ಬಿಟ್ರೆ ಹಂಗೆ ಬೆಂಡೆತ್ಬಿಡ್ತಾರೆ. ಗುರು ಬೈಕ್ ರಿವ್ಯೂ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಯಾರು ಬೈಕ್ ಕೊಡ್ತಾ ಇಲ್ಲ. ಶೋರೂಮ್ ಅವರಂತೂ ಕೊಡೋದೇ ಇಲ್ಲ ಬೈಕ್ನ. ನೀವು ಯೂಟ್ಯೂಬರು ಅಥವಾ ಮೋಟೋ ಬ್ಲಾಗರ್ ಆದ್ರೆ ಈ ಬೈಕ್ ಹುಡ್ಕೋ ಗೋಲ್ಡ್ ಬೇಡ ಗುರು. ಆಯ್ತು, ಆಮೇಲೆ ಒಂದು RX 100 ವಿಡಿಯೋ ಮಾಡಿದ್ದೀನಿ, ಬಟ್ ಎಡಿಟ್ ಆಗ್ತಾ ಇದೆ. ಅದು ಕಂಟೆಂಟೇ ಕಿಂಗು ಗುರು. ಕಂಟೆಂಟ್ ಇಲ್ಲ ಅಂದ್ರೆ ವಿಡಿಯೋ ಫ್ಲಾಪ್. ಜನ ಬಂದು ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಬೇಕಂದ್ರೆ ಆ ಕಂಟೆಂಟ್ ಎಂಗೇಜಿಂಗ್ ಆಗಿರ್ಬೇಕು, ಇಲ್ಲ ಅಂದ್ರೆ ಕತೆ ಮುಗೀತು. NS 200 ನಮ್ದೇ ಗಾಡಿ. NS ಬಗ್ಗೆ ಮಾತೇ ಇಲ್ಲ. NS ಅಂದ್ರೆ NS ಅಂದ್ರೆ ನೇಕೆಡ್ ಸ್ಟ್ರೀಟು ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಗುರು, ಈ 200cc ನೇಕೆಡ್ ಸೆಗ್ಮೆಂಟ್ ಅಲ್ಲಿ ಕಿಂಗು ಇದು. ಯಾವ ಗಾಡಿನೂ ಹತ್ರನೂ ಬರಕ್ಕಾಗಲ್ಲ. MT ಎಲ್ಲ ಏನೂ ಇಲ್ಲ ಗುರು ಇದ್ರ ಮುಂದೆ. MT 150cc ಆಗಿರ್ಬೋದು, ಇದು 200cc ಆಗಿರ್ಬೋದು. NS 200 ಬೇರೆ ಗುರು, ಅದು ಲೆಕ್ಕನೇ ಬೇರೆ. NS 200 ಏನದು ಟುಸ್ ಅಂತ ಸೌಂಡ್ ಬರ್ತಾ ಇದೆ. ಏನೋ ಟುಸ್ ಅಂತ ಗುರು, ಏನಂತ ಗೊತ್ತಿಲ್ಲ. ಬರ್ತಾ ಹಾಗೆ ಎತ್ಕೊಂಡ್ ಬಂದಿದ್ದೀನಿ ಅಂತ ಬೈಕ್ ಮೇಲೆ. ಪಂಚ್ ಇದೆ ನೋಡ್ರಿ, ಟಾಟಾದವರ ಪಂಚ್ ಅಂದ್ರೆ ಗುನ್ನ. ಕಂಗ್ರಾಚುಲೇಷನ್ ಬ್ರದರ್. ಸ್ಟಾರ್ಟ್ ಆಯ್ತು ಗುರು. ಮತ್ತೆ ನೀನ್ ಏನೇ ಹೇಳು ಗುರು, ಈ ಟ್ರಾಫಿಕಲ್ಲಿ ಬೈಕ್ ರೈಡ್ ಮಾಡೋ ಗೋಳೆ ಬೇಡ. ಹಂಗೆ ಇಂಜಿನ್ ಹೀಟ್ ಹೊಡಿತಾ ಇರುತ್ತೆ. ಶುದ್ಧ ಕಳ್ಳು ಅಂದ್ರೆ ಗೊತ್ತಾ ನಿಮ್ಗೆ? ಕಳ್ಳು ಅಂದ್ರೆ ನೀರ ಅಂದ್ರೆ ಕಳ್ಳು. ಈಗ ಗೊತ್ತಾಯ್ತು ನೋಡಿ ರೋಡ್ ಎಲ್ಲ ಹೆಂಗ್ ಮಾಡಿದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು. ಈ ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ ಅಥವಾ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಈ ರೋಡ್ ಮಾಡಬೇಕು, ಈ ಬ್ರಿಡ್ಜ್ಗಳು ಮಾಡಬೇಕು ಅಂತ ಬಂದಾಗ ಇವರು ಎಲೆಕ್ಷನ್ ಟೈಮ್ನೇ ಚೂಸ್ ಮಾಡೋದು ಗುರು. ಎಲೆಕ್ಷನ್ ಬರೋವರೆಗೂ ನಿದ್ರೆ ಮಾಡ್ತಾ ಇರ್ತಾರೆ. ಆದರೆ ಯಾವಾಗ ಎಲೆಕ್ಷನ್ ಬಂತೋ ವರ್ಕ್ ಸ್ಟಾರ್ಟ್ ಆಗೋಗುತ್ತೆ. ಇದು ಕಳ್ಳಲ್ಲ ಗುರು, ಒಂದೇ ಸಾಕು. ಇದು ಕಳ್ಳಲ್ಲ, ಇದು ಕಬ್ಬಿನ ಹಾಲು. ಬುಲೆಟ್, ಕ್ಲಾಸಿಕ್ ಬುಲೆಟ್ ಲುಕ್ ನೋಡಿ ಗುರು. ಬುಲೆಟ್ ನೀವು ಏನೇ ಹೇಳಿ ಗುರು, ಬುಲೆಟ್ ಯಂಗ್ ಜನರಿಗೆಲ್ಲ ಈ ಬುಲೆಟ್ ಎಲ್ಲ ಸೂಟ್ ಆಗಲ್ಲ. ನಮ್ಮ ಅಪ್ಪನ ಕಾಲದವರಿಗೆಲ್ಲ ಈ ಥರ ಬುಲೆಟ್ಗಳು ಸೂಟ್ ಆಗ್ತವೆ. ಈ ಯಂಗ್ ಹುಡುಗರೆಲ್ಲ ಈ ಥರ NS, RS, MT 15 ಇದರಲ್ಲೇ ತಿರುಗಬೇಕು. ಏನಂತೀರಾ? ಜನ್ಮಕ್ಕೆ ಹೋಗೋ. ಆದರೆ ಬುಲೆಟ್ಟಿಂದು ಒಂದು ಗತ್ತಿದೆ ಗುರು. ಅದು ಆ ಗತ್ತನ್ನ ಯಾವ ಬೈಕ್ ಕೂಡ ಬೀಟ್ ಮಾಡೋಕ್ಕಾಗಲ್ಲ. ನೀವು NS ಆಗಲಿ RS ಆಗಲಿ ಯಾವುದೇ ಆಗಲಿ, ಈ ಬುಲೆಟ್ನ ಗತ್ತು ಬುಲೆಟಿಗೆ ಸ್ವತ್ತು. ಮತ್ತೊಂದು ವಿಷಯ ಏನಂದ್ರೆ, ಈ ಹುಡುಗಿರು ಬೀಳೋದು ಬುಲೆಟ್ ಇಟ್ಟವರಿಗೆ ಗುರು. ನಮ್ಮಂತ NS, RS ಇವಕ್ಕೆಲ್ಲ ಯಾರು ಬೀಳೋದಿಲ್ಲ. ಬುಲೆಟಿಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಸೊ ಸ್ಕೋಪ್ ಇದೆ ಹುಡುಗಿರ ವಿಷಯದಲ್ಲಿ, ಬುಲೆಟಿಗೆ ಸ್ಕೋಪ್ ಇದೆ. ಮುದುಕಿರು ಆಂಟಿರು ಹುಡುಗಿರು ಎಲ್ಲರೂ. ಬಟ್ ಸ್ಪೀಡು ಪರ್ಫಾರ್ಮೆನ್ಸು ಈ ಬೈಕ್ಗಳಿಗೆ NS, RS, MT, R15 ಇವುಗಳನ್ನೆಲ್ಲ ಬೀಟ್ ಮಾಡೋಕ್ಕಾಗಲ್ಲ ಬುಲೆಟಿಗೆ. ಈ ಮಳೆ ಪ್ರಾಬ್ಲಮ್ ಏನಂತಾನೆ ಗೊತ್ತಾಗಲ್ಲ ಗುರು. ನೀವು ಈ ಮಳೆಗಾಲದಲ್ಲಿ ಆರಾಮ್ ಮನೇಲಿ ಇದ್ಬಿಡಿ, ಮಳೆ ಬರೋದೇ ಇಲ್ಲ.
ಬಟ್ ನೀವೇನಾದರೂ ಹೊರಗಡೆ ಹೋಗಬೇಕು ಏನಾದರೂ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಬೇಡ ಅಂದರೂ ಮಳೆ ಬರುತ್ತೆ. ಅದು ಏನಿದು ಏನಂತಾನೆ ಗೊತ್ತಾಗಲ್ಲ ಗುರು ಇದು. ಯಾರು ಲೈಸೆನ್ಸ್ ಕೊಟ್ಟಿದ್ದು ನಿನ್ಗೆ? ಗೂಬೆ ಕಲಿ ಫಸ್ಟು ರೂಲ್ಸು.